ಗರ್ಲ್ಸ್ ಎಲ್ಲ ರೆಡಿನಾ? ಏ ಹುಡುಗಿರ್ ಕೇಳಿದ್ರೆ ಆಗಲ್ಲ. ಹೇಳಿ. ಈ ಸೆಟ್ಟಲ್ಲಿ ಬರೀ ಒಂದೇ ಒಂದು ಒಡೆ ಕೊಡ್ತಾ ಇದ್ದಾರೆ. ಚಾಲೆಂಜ್ ಏನು ಅಂದರೆ ನೀವು ಹೆಂಗೆ ಮಾತಾಡ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ, ಒಂದು ಒಡೆ ಇಟ್ಕೊಂಡು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೇಕಾ ಚಟ್ಟಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಏನಪ್ಪ ಅಂದರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಹೋದ್ಮೇಲೆ ಗೊತ್ತಾಗುತ್ತೆ. ಅಂದರೆ ಮೇ ಬಿ ತಮ್ಲೈನಲ್ಲಿ ಕೂಡ ಇರುತ್ತೆ ನಾವು ಎಲ್ಲಿ ಹೋಗ್ತೀವಿ ಅಂತ. ಇವರು ಬರ್ತಾ ಇದ್ದಾರೆ. ನೀನು ಬರ್ತಾ ಇಲ್ವೇ? ನೀನು ಬರ್ತಾ ಇಲ್ವಾ? ಏಕೆ? ಹೌದಾ? ಇನ್ನವ್ರು ಬಂದೇ ಇಲ್ಲ ಮತ್ತೆ? ಇವತ್ತು ಫುಲ್ಲು ಟ್ಯಾನ್ ಆಗೋ ಕಾರ್ಯಕ್ರಮ ಉಂಟು. ನಾನು ಜಾಕೆಟ್ ತಗೊಬಂದು ಫೇಸಿಗೆ ಹಚ್ಕೊಂಡಿದ್ದೀನಿ, ಕೈಗೆ ಇಲ್ಲ ಕಣಿ ಮರೆತು. ಲೋಷನ್ ಹಚ್ಕೊಂಡಿರೋದು ನಾನು ಲೋಷನ್ ಅಷ್ಟೇ ನೋಡಿ. ಬಂದಮೇಲೆ ಎಲ್ಲ ಟ್ಯಾನ್ ಹೋಗಿಸ್ಕೋಬೇಕು. ನಾನು ಮತ್ತೆ ಬಂದಮೇಲೆ ಟ್ಯಾನ್ ಎಲ್ಲ ಹೋಗಿಸ್ಕೋಬೇಕು. ಟ್ಯಾನ್ ಆಗೇ ಆಗ್ತೀವಿ ಇವತ್ತು ಪಕ್ಕ 100ಗೆ 200. ಆದಷ್ಟು ಆಗದೆ ಇರೋಕ್ಕೆ ಟ್ರೈ ಮಾಡಬೇಕು. ಕ್ಯಾಪ್ ತಂದಿದ್ದೀನಿ, ಮಧ್ಯದಲ್ಲಿ ಕ್ಯಾಪ್ ಹಾಕೊಬಿಡ್ಬೇಕು. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯಿತು ವ್ಲಾಗ್ನ ಅಪ್ಲೋಡ್ ಮಾಡಿ. ಆ್ಯಕ್ಚುಲಿ ಇವತ್ತು ವ್ಲಾಗ್ನ ಅಪ್ಲೋಡ್ ಮಾಡಬೇಕು. ಹೋಗ್ತಾ 2 ಅವರ್ಸ್ ಗ್ಯಾಪ್ ಇರುತ್ತೆ. ಹೋಗ್ತಾ 2 ಅವರ್ಸ್ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ತುಂಬ ದಿನ ಆಯಿತು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯಲ್ಲಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಹಾಗೆ ಇವತ್ತು ನಾನು ಈ ಡ್ರೆಸ್ನ ಹಾಕಿದ್ದೀನಿ. ಇನ್ನೂ ಯಾರೂ ಬಂದಿಲ್ಲ. 5:30ಗೆ ಬರೋಕ್ಕೆ ಹೇಳಿದರು. ಇನ್ನೂ ಬರ್ತಾ ಇದ್ದಾರೆ ಬರೋರೆಲ್ಲ. ಸೊ ಬಂದಮೇಲೆ ಅವ್ರದ್ದೇ ಕಾರು ಎಲ್ಲ ಅರೇಂಜ್ ಮಾಡಿದಾರಂತೆ. ಸೊ ಅದರಲ್ಲಿ ಹೋಗೋದು. ಇಲ್ಲಿ ಗರ್ಲ್ಸ್ ಎಲ್ಲ ರೆಡಿಯಾಗಿ ಕೂತಿದ್ದಾರೆ. ನಂಗೆ ಕರೆಕ್ಟಾಗಿ ಹೇಳಿದ್ನಾ ರುಬ್ಕೊಂಡು ಕುಡೀರಿ ಅಂತ? ನೋಡಿ ಆಗ್ಲಿಸ್ತಾ ಇದ್ದಾಳೆ ಇಲ್ಲಿ ಬಂದ್ಬಿಟ್ಟು. ಪ್ರಾಬ್ಲಮ್ಮು ಹೊಟ್ಟೆ ಎಲ್ಲ ಗುಡ ಅಂತ ಇದೆ. ಬ್ರಷ್ ಮಾಡಿ ಹೌದು 5 ಗಂಟೆಗೆ. ನೀನು ಬಂದಿದ್ದೆ ಎಷ್ಟು ಗಂಟೆಗೆ? 6 ಗಂಟೆಗೆ. ನಾನು 4:45ಗೆ ಎದ್ದಿದ್ದೀನಿ. 4:45. ಲಾರಿ ಮಾಡ್ಕೊಂಬರಕ್ಕೆ ಹೇಳು. ಲಾರಿ ಒಳಗೆ ತುಂಬ್ಕೊಂಡು ಬೇರೆ ಬರ್ತಾ ಇವಾಗ ಅವರು ಲಗೇಜ್ ಆಟ ಕಳಿಸ್ಬಿಡ್ಬೇಕು. ನಾವೆಲ್ಲ ತಲೆ ತುಂಬ್ಕೊಂಡು ಅಲ್ಲಿ ದಪ್ಪ ಅಂತ ಇಳಿದು ಬಿಡ್ಬೇಕು. ಹಂಗೆ ನಾನೇನಿಲ್ಲ ಮುಂದಕ್ಕೆ ಹೋಗಿ ಕುತ್ಕೊಂಡ್ಬಿಡ್ತೀನಿ. ಅವ್ರ ಅಜ್ಜಿ ಫೋನ್ ಮಾಡ್ತಾರೆ ನನಗೆ, ಎಲ್ಲವ ನನ್ನ ಮಗಳು ಅಜ್ಜಿ ಆರ್ಕೊಂಡು ಹೋಗ್ಬಿಟ್ಲು. ಅಜ್ಜಿ ಇಷ್ಟೊತ್ತಿಗೆ ಮಾಡ್ಲಿಂಗ್ ಕ್ಲಾಸಲ್ಲಿ ತೇಲಾಡ್ತಿರ್ತಾಳೆ ಅಜ್ಜಿ ಅಂತ ಹೇಳೋದು. ಬಳೆ ತೋರಿಸಿ ಇಲ್ಲಿ ನಿಂದು. ಅದು ಮತ್ತೆ ಬಿಚ್ಚ ಅಂತ ಬಳೆ ಅಲ್ಲ ನೀನು ಹಾಕಿರೋದು. ಸೋಪ ಅಷ್ಟೊಂದು ಟೈಟಾಗಿ ಹಾಕಿಸ್ಕೊಂಡು ನೋಡಿ ಅನ್ಕೊಣು. ಎಲ್ಲ ಹಾಯ್ ಮಾಡಿ ಹಂಗೆ ಎಲ್ಲ ಜೋಶಲ್ಲಿ ಡ್ಯಾನ್ಸ್ ಮಾಡಿ. ಬಿಸ್ಲು ಅಂತ ಯಾರು ಅಳ್ಬೇಡಿ. ಸಾಂಗ್ ಇಲ್ಲಲ್ಲಮ್ಮ ಡ್ಯಾನ್ಸು ಅಲ್ಲಿ. ಬಿಸಿಲು ಅಂತ ಯಾರು ಅಳ್ಬೇಡಿ. ಎಲ್ಲ ಟಾನಿಕ್ ಸನ್ಸ್ಕ್ರೀನ್ ಎಲ್ಲ ತಂದಿದ್ದೀರಾ? ನಿಂಗೂ ಆಲ್ ದಿ ಬೆಸ್ಟ್. ನೀನು ಒಂದು ಹುಡುಗಿ ಡ್ರೆಸ್ ಹಾಕೊಂಡು ಬಂದ್ಬಿಡು ಮಾಡುವಂತೆ. ಏನಂತೀಯ? ವಿಗ್ ಎಲ್ಲ ಇರುತ್ತೆ ನೋಡಲ್ಲಿ, ಟ್ರೈ ಮಾಡೋಣ. ಹೆಂಗೆ ನಾವು ಅವಾಗ ಇಟ್ಕೊಂಡಿರ್ಬೇಕು. ಹೊಟ್ಟೆ ಹಸಿತಿದ್ಯಾ? ಉಪವಾಸ ಇದ್ಬಿಟ್ಟು ಮಾಡಿ. ಇಲ್ಲ ಒಂದು ಕೆಲಸ ಮಾಡಿ, ದೇವ್ರಿಗೆ ಹರಕೆ ಕಟ್ಕೊಳ್ಳಿ. ಇದಾದ್ಮೇಲೆ ಇನ್ನೂ ಚೆನ್ನಾಗಿರೋ ಆಪರ್ಚುನಿಟೀಸ್ ಬರಲಿ ಅಂತ. ಹಂಗೆ ಉಪವಾಸ ಇದ್ಬಿಟ್ಟು ಡ್ಯಾನ್ಸ್ ಮಾಡಿ. ಏನೇನ ಥ್ಯಾಂಕ್ ಯು. ಹುಡುಗಿರ್ ಕೇಳಿದ್ರೆ ಆಗಲ್ಲ. ಯಪ್ಪ ಇಷ್ಟ ಆಗಿಲ್ಲ ಪದನೇ ಅದೇ. ಹುಡುಗಿ ಯಾರೋ ಕೈ ಕೊಟ್ಟಿದ್ದಾರೆ ಅನ್ಸುತ್ತೆ ಗರ್ಲ್ಸ್. ಲವ್ ಫೇಲ್ಯೂರ್. ಲವರ್ಸ್. ಫಸ್ಟ್ ಟೈಮು ಒಂದು ಶೂಟಿಂಗ್ ಸ್ಪಾಟ್ಗೆ ಹೋಗ್ತಾ ಇರೋದು. ಆಲ್ರೆಡಿ ಲೇಟ್ ಆಗಿದೆ, ಬೇಗ ಬಂದಿದೆ ಅಂತಂದರೆ ವಾಯ್ಸ್ ಎಷ್ಟು ಕೇಳಿಸ್ತಿದೆ
ಗೊತ್ತಿಲ್ಲ, ಯಾಕಂದರೆ ಇಲ್ಲಿ ಫುಲ್ಲು ಸೌಂಡ್ ಕೇಳಿಸ್ತದೆ. ನಾನು ಮೈಕ್ ಕೂಡ ಹಾಕಿಲ್ಲ. ಸೊ ಹಾಗೆ ಹೋಗೋಣ ಹೇಗಿರುತ್ತೆ ಅಂತ ನೋಡೋಣ. ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡ್ತಿದ್ದು ಕಣ್ಣು ಮುಚ್ಕೊಂಡು, ಬೇಗ ಇದ್ದಿದ್ದು 4:15ಗೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಅಲ್ಲಿ ಚೆನ್ನಾಗಿರುತ್ತೆ. ಬಿಸಿಲು ಕೂಡ ತುಂಬ ಇದೆ, ಹೆಂಗೋ ಗೊತ್ತಿಲ್ಲ ಅಲ್ಲಿ. ಕಾಣಿಸ್ತಿಲ್ಲ. ಇವಾಗ ಶೂಟಿಂಗ್ ಸ್ಪಾಟಿಗೆ ಬಂದಿದ್ದೀವಿ. ಸೊ ಇಲ್ಲಿಂದ ಈಗ ಟಿಫನ್ಗೆ ಹೋಗಬೇಕು. ಎಲ್ಲ ಟಿಫನ್ ರೆಡಿ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಬಂದ್ಬಿಟ್ಟು ಟಿಫನ್ಗೆ ಅಂತ ಇವಾಗ ಎಲ್ಲರೂ ಬಂದಿದ್ದೀವಿ. ಸೊ ಹುಡುಗಿರೆಲ್ಲ ಕೈ ವಾಶ್ ಮಾಡ್ಕೊತಾ ಇದ್ದಾರೆ. ಏನು ಕೊಟ್ಟಿದ್ದಾರೆ ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ಪ್ರತಾಪ್ ಸರ್, ವಾ, ನೀವು ಹೆಂಗಿದ್ ಪ್ರತಾಪ್ ಸರ್ ಅಂದರೆ ಸಾಕು ನೀವು ತಿರುಗ್ತೀರಂತ ಗೊತ್ತು ನನಗೆ. ನಿದ್ದೆಯಿಂದ ಎದ್ದಿದ್ದೀರಾ? ಹೇಳಿ ಹೇಳಿ ಹೇಳಿ. ಒಂದೇ ಒಂದು ವಡೆ ಕೊಡ್ತಾ ಇದ್ದಾರೆ. ಚಾಲೆಂಜ್ ಏನು ಅಂದರೆ ನೀವು ಹೆಂಗೆ ಮಾತಾಡ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ, ಒಂದು ವಡೆ ಎರಡು ನಮ್ಗೊಂದು ವಡೆ. ಎಲ್ರಿಗೂ ಆಗಲ್ಲಪ್ಪ, ಒಂದೇ ಇಸ್ಕೊ ಬರೋಕ್ಕಾಗದು. ಹಾಂ, ನನಗೊಂದು ವಡೆ. ನಾನು ಚಾಲೆಂಜ್ ಒಂದೇ ವಡೆ ಅಂತ ಒಪ್ಕೊಂಡಿರೋದು. ಒಂದೇ ವಡೆ ಅದು ಖಾಲಿ ಆಗಿದ್ರೆ ಏನು ಮಾಡೋದು? ನನಗೊಂದು ಚಾಲೆಂಜ್ ಕೊಟ್ಟಿದ್ದಾರೆ ಇಲ್ಲಿ, ಆಯಿತಾ? ಅವ್ರು ಹೇಳಿದ್ದಾರೆ ನೀನು ಚಾಲೆಂಜಲ್ಲಿ ಒಂದು ವಡೆ ಇಸ್ಕೊಂಬರ್ಬೇಕು ಅಂತ. ಇಲ್ಲಿ ಒಂದೇ ವಡೆ ಅಂತ. ಇಲ್ಲಿ ಇಲ್ಲಿ ಒಂದು ವಡೆ, ನಂಗೆ ವಡೆ ಸಿಕ್ತು. ನಿಮ್ಗೇನೆ ಆಯಿತು, ನಿಮ್ಗೇನೆ ಚಾಲೆಂಜಲ್ಲಿ ವಿನ್ ಆಗಿದ್ದೀನಿ. ಸೈಡ್ ಹೋಗೋ, ನನಗೆ ಕೊಟ್ಟಿರೋ ಚಾಲೆಂಜ್ ನಾನು ಮುಗಿಸ್ಬೇಕು. ತೊಳಿ, ಒಂದು ಚಾಲೆಂಜಲ್ಲಿ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದಾರೆ ಸಕ್ಸಸ್ಫುಲ್ ಆಗಿ. ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಮಚ್. ಥ್ಯಾಂಕ್ ಯು ಸರ್. ಇಲ್ಲಿ ಯಾರ್ಯಾರು ಕಾಸ್ಟ್ಯೂಮ್ಸ್ನ ತಂದಿದ್ದಾರೆ, ಆ ಕಾಸ್ಟ್ಯೂಮ್ಸ್ನ ಇಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಸರು, ಯಾವುದದು ಡ್ಯಾನ್ಸ್ಗೆ ಹಾಕ್ಕೊಬೇಕು ಅಂತ. ಸೊ ಇಲ್ಲಿ ಬಂದ್ಬಿಟ್ಟು ಇದೆಲ್ಲ ಸೆಟ್ಟು ಫುಲ್. ಈ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ಶೂಟಿಂಗ್ ಸ್ಪಾಟ್ ಹೇಗಿರುತ್ತೆ, ಮೇಕಪ್ ಹೇಗೆ ಮಾಡ್ತಾರೆ, ಟೇಕ್ಗಳನ್ನ ಹೇಗೆ ತೊಗೊತಾರೆ ಅದನ್ನೆಲ್ಲ ನಾನು ತೋರಿಸಿದ್ದೀನಿ. ಮನೇನೂ ಹೋಮ್ ಟೂರ್ ಕೂಡ ಮಾಡಿದ್ದೀನಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರ್ತಾ ಹೋಗುತ್ತೆ. ಇದು ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4ವರೆಗೂ ಹೋಗ್ಬೋದು ಅಂದ್ಕೊತೀನಿ. ಮೇ ಬಿ ಎಲ್ಲರೂ ಸಪೋರ್ಟ್ ಮಾಡಿ. ಕೀಪ್ ವಾಚಿಂಗ್. ಸರ್ ನಿಮ್ಮ ಹೆಸರು? ಓಕೆ. ಗರ್ಲ್ಸ್ ಎಲ್ಲ ರೆಡಿಯಾಗಿದ್ದಾರೆ. ಇವಾಗ ನಾವು ರೆಡಿಯಾಗಿ ಆಚೆ ಹೋಗಿ ಡ್ಯಾನ್ಸ್ ಮಾಡಬೇಕು. ಜೈ ಜೊತೆ ಜೀಪಲ್ಲಿ ಸುತ್ತೋದು ಬರೀ ನಾಟಕ ಇರ್ಬೋದಂತೆ. ಜೈ ಜೊತೆ ಜೀಪಲ್ಲಿ ಸುತ್ತೋದು ಬರೀ ನಾಟಕ ಇರ್ಬೋದು ಅಂತ. ಮಧ್ಯೆ ಏನ್ ನಡೀತಿದೆ, ಅವಳು ನಿಜವಾದ ಬಣ್ಣಕ್ಕೆ ಏನು ಅಂತ ನಾನು ಕಂಡು ಹಿಡಿದಿದ್ದೆ. ಚಿತ್ರವನ್ನು ಎತ್ತಿದ್ರು ಮತ್ತೆ ನಿಮ್ ಜೊತೆ ನಾನಿದ್ದೀನಿ, ಏನ್ ಮಾಡ್ಬೇಕು ಅಂತ ಹೇಳಿ ಸಾಕು. ನೀವು ಕಣ್ಣ ತೋರಿಸಿದನ್ನ ತಲೆ ಮೇಲೆ ಇಟ್ಟು ಮಾಡ್ತೀನಿ. ಇಲ್ಲಿ ಎಲ್ಲ ಗರ್ಲ್ಸ್ ರೆಡಿಯಾಗಿ ಟಿಟಿಗೆ ಹತ್ಕೊಂಡು ಇನ್ನೊಂದು ಕಡೆ ಶೂಟಿಂಗ್ ಸ್ಪಾಟ್ ಇದೆ, ಅಲ್ಲಿ ಹೋಗಬೇಕು. ಅಲ್ಲಿ ಡ್ಯಾನ್ಸ್ ಇರುತ್ತೆ. ಗೊತ್ತಿಲ್ಲ ಎಷ್ಟು ಬಿಸಿಲಿರುತ್ತೆ ಅಂತ.
ಹಾಂ ಯಾರಿಗೆ ನಂದು ಇಟ್ಕೊಳ್ಬೇಕು, ನಿಮ್ದೆಲ್ಲ ಕೊಡಬೇಕು. ಕೊಡೋಗಿ ಶಿವು ಶಿವು ಶಿವು. ಗರ್ಲ್ಸ್ ಎಲ್ಲ ರೆಡಿನಾ? ಇವಾಗ ಇಲ್ಲಿಂದ ಅಂದ್ರೆ ಶೂಟಿಂಗ್ ಸ್ಪಾಟ್ ಮನೆಯಿಂದ ಇನ್ನೊಂದು ಲೊಕೇಶನ್ಗೆ ಹೋಗ್ತಾ ಇದೀವಿ. ಎಲ್ಲ ರೆಡಿಯಾಗಿ ಗರ್ಲ್ಸ್ ಎಲ್ಲ. ಚೋಸ್ ಚೆನ್ನಾಗಿ ಮಾಡೋಣ, ಒಂದೊಂದೇ ಟೇಕಲ್ಲಿ ಮುಗಿಸ್ಬಿಡೋಣ. ಎಲ್ಲ ನೀಟಾಗಿ ಮಾಡಿ, ಎಲ್ಲ ಒಂದೇ ಸರಿ ಮಾಡೋಣ. ಟೇಕ್ ತಗೊಳೋದು ಬೇಡ ಜಾಸ್ತಿ. ನಮ್ಗೆ ಸುಸ್ತಾಗ್ಬಿಡುತ್ತೆ. ಆಮೇಲೆ ನೆನ್ಪಿಡ್ಕೊಂಡು ಮಾಡೋಣ. ಅಂಕಲ್ ಬಂದ್ರು. ನಿಮಗೆ ಮಾತ್ರ ಕಾಫಿ ಕೊಟ್ಬಿಟ್ಟವ್ರಿ ಅಂಕಲ್? ಅದೇ ನೋಡ್ಲಿ.